ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿನ ಈವೆಂಟ್ಸ್ ಮತ್ತು ಮೂಮೆಂಟ್ಸ್ಗಳ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಪ್ರತಿ ಚಳುವಳಿ, ಪ್ರತಿ ಮೂಮೆಂಟ್ಗೆ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತದಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ 1906. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ 1906ರಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭ ಆಯಿತು. ಸೊ ಇದರ ಹಿನ್ನೆಲೆಯನ್ನು ನೋಡಿದ್ರೆ 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ. ಈ ಬಂಗಾಳ ವಿಭಜನೆಯಾದ ನಂತರ 1906ರಲ್ಲಿ ಭಾರತದಲ್ಲಿ ಸ್ವದೇಶಿ ಚಳುವಳಿ ಶುರುವಾಗುತ್ತೆ. ಈ ಸ್ವದೇಶಿ ಚಳುವಳಿಯನ್ನು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆಗಸ್ಟ್ 7, 1905ರಲ್ಲಿ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆಗಸ್ಟ್ 7, 1905ರಲ್ಲಿ ಶುರು ಮಾಡ್ತಾರೆ. 1906 ಅಲ್ಲ, 1905. 1905ರಲ್ಲಿ ಈ ಸ್ವದೇಶಿ ಚಳುವಳಿ ಶುರುವಾಗುತ್ತೆ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ. ಭಾರತದಲ್ಲಿ ಸ್ವದೇಶಿ ಚಳುವಳಿಗಳ ಮಹತ್ವ ಏನಿತ್ತು ಕೇಳಿದ್ರೆ, ಸ್ವದೇಶಿ ವಸ್ತುಗಳ ಬಳಕೆಯನ್ನು ಮಾಡೋದಾಗಿತ್ತು. ಮತ್ತು ಆಗಸ್ಟ್ 7 ಸ್ವದೇಶಿ ವಸ್ತುಗಳ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಡೇಯನ್ನಾಗಿ ಆಚರಣೆ ಮಾಡ್ತಾರೆ. ಏನು ಕೇಳಿದ್ರೆ ಹ್ಯಾಂಡಿಕ್ರಾಫ್ಟ್ ಡೇ. ಆಗಸ್ಟ್ 7ರಂದು ಹ್ಯಾಂಡಿಕ್ರಾಫ್ಟ್ ಡೇ ಅಂತೇಳಿ ಆಚರಣೆ ಕೂಡ ಮಾಡಲಾಗುತ್ತೆ. ಹೋಮ್ ರೂಲ್ ಲೀಗ್ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1916. 1916ರಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ ನಡೆಯುತ್ತೆ. ಹೋಮ್ ರೂಲ್ ಲೀಗ್ಗೆ ಸಂಬಂಧಪಟ್ಟಂತ ಒಂದು ಹಿನ್ನೆಲೆ ಇದೆ. ಏನು ಕೇಳಿದ್ರೆ, ಐರ್ಲೆಂಡ್ನಲ್ಲಿ ಒಂದು ಪ್ರಮುಖವಾದ ಚಳವಳಿ ಆಗುತ್ತೆ. ಸೊ ಈ ಐರ್ಲೆಂಡ್ನ ಹೋಮ್ ರೂಲ್ ಮೂಮೆಂಟ್ನ ಪ್ರಭಾವದಿಂದಾಗಿ, ಇದರ ಇನ್ಫ್ಲೂಯೆನ್ಸ್ದಿಂದಾಗಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಶುರುವಾಗುತ್ತೆ. ಭಾರತದಲ್ಲಿ ಹೋಮ್ ರೂಲ್ ಲೀಗ್ನ ನೇತೃತ್ವ ವಹಿಸಿದವರು ಭಾರತದಲ್ಲಿ ಬಾಲ ಗಂಗಾಧರ್ ತಿಲಕ್ ಮತ್ತು ಅನಿ ಬೆಸೆಂಟ್. ಇವರು ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ನೇತೃತ್ವವನ್ನು ವಹಿಸಿರ್ತಾರೆ. ಇನ್ನು ಈ ಹೋಮ್ ರೂಲ್ ಲೀಗ್ ಇದೆಯಲ್ಲ, ಇದು ಭಾರತದಲ್ಲಿ ಸ್ವಯಂ ಸರ್ಕಾರಕ್ಕೆ ಒತ್ತಾಯ ಮಾಡ್ತು. ಹೆಸರಿನಲ್ಲೇ ಇದೆ ನೋಡಿ, ಏನಂದ್ರೆ ಹೋಮ್ ರೂಲ್, ನಾವೇ ರೂಲ್ ಮಾಡುವಂಥದ್ದಂತ. ಹೋಮ್ ರೂಲ್ ಸ್ವಯಂ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥ ಒಂದು ಪ್ರಮುಖ ಚಳವಳಿ. ಚಂಪಾರಣ್ಯ ಸತ್ಯಾಗ್ರಹ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1917. ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂಥ ಪ್ರಮುಖ ಸತ್ಯಾಗ್ರಹಗಳಲ್ಲಿ ಒಂದು ಚಂಪಾರಣ್ಯ ಸತ್ಯಾಗ್ರಹ. ಇದು ಇಂಡಿಗೋ ಬೆಳೆಗಾರರ ಪರವಾಗಿ ನಡೆದ ಸತ್ಯಾಗ್ರಹವಾಗಿದೆ. ಇಂಡಿಗೋ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ನಡೆಸಿದಂಥ ಒಂದು ಸತ್ಯಾಗ್ರಹ. ಗಾಂಧೀಜಿ ಕೈಗೊಂಡ ಸತ್ಯಾಗ್ರಹವಾಗಿದೆ. 1917ರಲ್ಲಿ ಆದಂತಹ ಚಂಪಾರಣ್ಯ ಸತ್ಯಾಗ್ರಹ ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಕೈಗೊಂಡ ಪ್ರಮುಖ ಒಂದು ಸತ್ಯಾಗ್ರಹವಾಗಿದೆ. ಈ ಚಂಪಾರಣ್ಯ ಇದೆಯಲ್ಲ, ಇದು ಇಂದಿನ ಬಿಹಾರ್ನಲ್ಲಿದೆ. ಬಿಹಾರದ ಚಂಪಾರಣ್ಯಲ್ಲಿ 1917 ಏಪ್ರಿಲ್ 10ರಂದು ಈ ಸತ್ಯಾಗ್ರಹ ಪ್ರಾರಂಭ ಆಯಿತು. ರೌಲತ್ ಕಾಯ್ದೆ ಯಾವ ವರ್ಷದಲ್ಲಿ ಆಯಿತು? ಸರಿಯಾದ ಉತ್ತರ 1919ರಲ್ಲಿ ರೌಲತ್ ಆ್ಯಕ್ಟ್ ಆಯಿತು. ರೌಲತ್ ಆ್ಯಕ್ಟ್ ಏನಿದ್ರು ವಿಶೇಷತೆ ಏನು ಕೇಳಿದ್ರೆ, ಇದೊಂದು ಬ್ಲಾಕ್ ಲಾ. ಭಾರತೀಯರ ಪಾಲಿಗೆ ಇದೊಂದು ಬ್ಲಾಕ್ ಲಾ ಅಥವಾ ಕಪ್ಪು ಕಾನೂನಾಗಿತ್ತು.
ಏನು ಕಾನೂನಾಗಿತ್ತು ಕೇಳಿದ್ರೆ ಇದು ಈ ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ತರ್ತಾರೆ. ಇದರ ಪ್ರಕಾರ ಸಂಶಯದ ಆಧಾರದ ಮೇಲೆ ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡ್ಬೋದಿತ್ತು. ಸಂಶಯದ ಆಧಾರದ ಮೇಲೆ ಯಾರನ್ನಾದರೂ ಬಂಧಿಸುವ ಒಂದು ಕಾಯ್ದೆ ಇದು. ಅಂದರೆ ಇದು ಯಾವುದೇ ರೀತಿಯ ಸಾಕ್ಷಿಗಳನ್ನು ನಿರೀಕ್ಷೆ ಮಾಡ್ತಿರಲಿಲ್ಲ. ಸಂಶಯದ ಆಧಾರದ ಮೇಲೆ ಯಾರನ್ನು ಬೇಕಾದರೂ ಬಂಧಿಸ್ಬೋದಿತ್ತು ಮತ್ತು ಯಾವುದೇ ಲಾಯರ್ಗಳು ಇದರಲ್ಲಿ ವಾದ ಮಾಡುವಂತಿರಲಿಲ್ಲ. ಲಾಯರ್ಗಳಿಗೆ ವಾದಕ್ಕೆ ಅವಕಾಶ ಇರಲಿಲ್ಲ. ಸೊ ಇದು ಭಾರತೀಯರಿಗೆ ತುಂಬ ದುಸ್ವಪ್ನವಾದಂಥ ಒಂದು ಕಾಯ್ದೆ. ಹಾಗಾಗಿ ಇದನ್ನು ಬ್ಲಾಕ್ ಲಾ ಅಂತ ಕರೀತಾರೆ, ಕಪ್ಪು ಕಾನೂನು ಅಂತ ಕರೀತಾರೆ. ರೌಲತ್ ಕಾಯ್ದೆಯನ್ನು 1919ರಲ್ಲಿ ಆದಂಥ ಕಾಯ್ದೆ ಇದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1919 ಏಪ್ರಿಲ್ 13ರಂದು. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಈ ಜಲಿಯನ್ ವಾಲಾಬಾಗ್ ಇದೆಯಲ್ಲ, ಇದು ಪಂಜಾಬ್ನ ಅಮೃತಸರದ ಹತ್ತಿರ ಇದೆ. ಪಂಜಾಬ್ನ ಅಮೃತಸರದಲ್ಲಿದೆ. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ನೋಡಿದ್ರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮಾಡಿದಂತಹ ಒಬ್ಬ ಜನರಲ್ ಯಾರು ಕೇಳಿದ್ರೆ ಆತನ ಹೆಸರು ಜನರಲ್ ಡಯರ್. ಬ್ರಿಟಿಷ್ ಜನರಲ್ ಡಯಾರ್ ಎನ್ನುವಂತಹ ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶವನ್ನು ನೀಡ್ತಾನೆ. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಖಂಡಿಸಿ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ವಾಪಸ್ ಮಾಡ್ತಾರೆ. ಅದರ ಹೆಸರು ಕೈಸರ್ ಇ ಹಿಂದ್. ಪ್ರಶಸ್ತಿ ವಾಪಸ್ ಮಾಡ್ತಾರೆ. ಹಾಗೇನೆ ರವೀಂದ್ರನಾಥ್ ಠಾಗೂರ್ ಅವರು ಕೂಡ ಒಂದು ಪ್ರಶಸ್ತಿಯನ್ನು ವಾಪಸ್ ಮಾಡ್ತಾರೆ. ಆ ಪ್ರಶಸ್ತಿ ಹೆಸರು ನೈಟ್ಹುಡ್. ಬಹಳ ಪ್ರಮುಖವಾಗಿ ತುಂಬ ಸರಿ ಕೇಳಿದ್ದಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಪ್ರಶಸ್ತಿಯನ್ನು ಹಿಂದಿರುಗಿಸಿದ್ರು ಅಂತ ಕೇಳಿದ್ರೆ ಕೈಸರ್ ಇ ಹಿಂದ್. ಮತ್ತು ರವೀಂದ್ರನಾಥ್ ಠಾಗೂರ್ ಯಾವುದು ಪ್ರಶಸ್ತಿ ಹಿಂದಿರುಗಿಸಿದ್ರು ಕೇಳಿದ್ರೆ ನೈಟ್ಹುಡ್ ಪ್ರಶಸ್ತಿ ಗೊತ್ತಿರಲಿ. ಖಿಲಾಫತ್ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1919. 1919ರಲ್ಲಿ ಭಾರತದಲ್ಲಿ ಖಿಲಾಫತ್ ಚಳವಳಿ ನಡೆಯುತ್ತೆ. ಖಿಲಾಫತ್ ಚಳವಳಿ ಯಾಕೆ ನಡೆಯುತ್ತೆ ಕೇಳಿದ್ರೆ, ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ನಡೆದಂಥ ಒಂದು ಚಳವಳಿ ಖಿಲಾಫತ್ ಚಳವಳಿ. ಸೊ ಈ ಖಿಲಾಫತ್ ಚಳವಳಿ ಇದೆಯಲ್ಲ, ಇದರ ಪ್ರಮುಖ ನೇತೃತ್ವ ವಹಿಸಿದವರು ಯಾರು ಕೇಳಿದ್ರೆ ಆಲಿ ಸಹೋದರರ ನೇತೃತ್ವ. ಯಾರಿದ್ರು ಇದರಲ್ಲಿ ಕೇಳಿದ್ರೆ ಆಲಿ ಸಹೋದರರು ಯಾರ್ಯಾರು ಕೇಳಿದ್ರೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ. ಸೊ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸಹೋದರರು ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಖಿಲಾಫತ್ ಚಳವಳಿಯನ್ನು ಭಾರತದಲ್ಲಿ ನಡೆಸ್ತಾರೆ 1919ರಲ್ಲಿ. ಅಸಹಕಾರಿ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1920. 1920 ಸೆಪ್ಟೆಂಬರ್ 5ರಂದು ಅಸಹಕಾರ ಚಳವಳಿ ನಡೆಯುತ್ತೆ. ಸೊ ಅಸಹಕಾರ ಚಳವಳಿ ನಡೆದಿದ್ದಂಥ ಕಾಲ ಯಾವುದು ಕೇಳಿದ್ರೆ, ಭಾರತದಲ್ಲಿ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ವೈಸ್ರಾಯ್ ಆಗಿದ್ದ ಕಾಲ. ಲಾರ್ಡ್ ಚೆಲ್ಮ್ಸ್ಫೋರ್ಡ್ ವೈಸ್ರಾಯ್ ಆಗಿರ್ತಾನೆ. ಆಗ ಭಾರತದಲ್ಲಿ ಅಸಹಕಾರ ಚಳವಳಿ ನಡೆಯುತ್ತೆ 1920 ಸೆಪ್ಟೆಂಬರ್ 5ರಂದು.
ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1922. 1922ರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಇದು ಚೌರಿ ಚೌರ ಘಟನೆ. ಈ ಚೌರಿ ಚೌರ ಘಟನೆ ಬಗ್ಗೆ ಹೇಳೋದಾದ್ರೆ, ಚೌರಿ ಚೌರ ಘಟನೆ ನಡೆದಿದೆಯಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶದ ಗೋರಖಪುರ ಜಿಲ್ಲೆಯ ಗೋರಖಪುರದ ಚೌರಿ ಚೌರ ಎಂಬಲ್ಲಿ. ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರ ಎಂಬಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ. ಸೊ ಚೌರಿ ಚೌರ ಘಟನೆ ಏನು, ಇದರ ವಿಶೇಷ ಏನಿದು ಘಟನೆ ಕೇಳಿದ್ರೆ, ಈ ಒಂದು ಘಟನೆಯಲ್ಲಿ ಅಸಹಕಾರ ಚಳವಳಿ ತೊಡಗಿದಂಥ ಭಾರತೀಯ ಚಳವಳಿಗಾರರು ಚೌರಿ ಚೌರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಮತ್ತು 22 ಪೊಲೀಸರು ಮತ್ತು 3 ನಾಗರಿಕರು ಬಲಿಯಾಗ್ತಾರೆ. 3 ನಾಗರಿಕರ ಸಾವು ಉಂಟಾಗುತ್ತೆ ಚೌರಿ ಚೌರ ಘಟನೆಯಿಂದ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ಗಾಂಧೀಜಿಯವರು ಬಹಳ ಶಾಂತ ರೀತಿಯಿಂದ ನಡೀತಿದ್ದಂಥ ಅಸಹಕಾರ ಚಳವಳಿ ಈ ರೀತಿ ಉದ್ವಿಗ್ನ ಆಗಿರುವ ಕಾರಣಕ್ಕೆ ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ. ಅಸಹಕಾರ ಚಳವಳಿ ಹಿಂಪಡೆದರು. ಸ್ನೇಹಿತರೆ ನೋಡಿ, ಚೌರಿ ಚೌರ ಘಟನೆ 1922ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರ ಎಂಬಲ್ಲಿ ನಡೆಯುತ್ತೆ. ಈ ಘಟನೆಯ ಪರಿಣಾಮದಿಂದಾಗಿ 22 ಪೊಲೀಸರು ಮತ್ತು 3 ನಾಗರಿಕರ ಸಾವು ಉಂಟಾಗುತ್ತೆ. ಯಾಕಂದರೆ ಈ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಂತಹ ಚಳವಳಿಕಾರರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಬಿಡ್ತಾರೆ. ಸೊ ಇದರಿಂದಾಗಿ ಗಾಂಧೀಜಿಯವರು ಬೇಸತ್ತು ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ. ಕಾಕೋರಿ ರೈಲು ದುರಂತ, ರಾಬರಿ ಅಂತ ಕರಿತೀವಿ ನಾವಿನ್ನ. ಕಾಕೋರಿ ರೈಲು ರಾಬರಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1925. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1925 ಆಗಸ್ಟ್ 9ರಂದು ಕಾಕೋರಿ ರೈಲು ದುರಂತ ನಡೀತು. ಇದು ರಾಬರಿ ಆಗಿದೆ. ಈ ಕಾಕೋರಿ ರೈಲು ದುರಂತ ಎಲ್ಲಿ ನಡೀತು ಕೇಳಿದ್ರೆ, ಉತ್ತರ ಪ್ರದೇಶದ ಲಕ್ನೋ ಬಳಿಯ ಕಾಕೋರಿಯಲ್ಲಿ, ಲಕ್ನೋ ಹತ್ತಿರ. ಇದೊಂದು ಟ್ರೈನ್ ಆಕ್ಷನ್ ಆಗಿದೆ, ಟ್ರೈನ್ ರಾಬರಿ ಆಗಿದೆ. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930. 1930 ನವೆಂಬರ್ 12ರಂದು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ. ಮೊದಲ ದುಂಡು ಮೇಜಿನ ಪರಿಷತ್ತಿನ ವಿಶೇಷತೆಗಳು ಏನು ಕೇಳಿದ್ರೆ, ಮೊದಲ ದುಂಡು ಮೇಜಿನ ಪರಿಷತ್ತನ್ನು ಕಾಂಗ್ರೆಸ್ ಬಹಿಷ್ಕಾರ ಹಾಕತ್ತೆ. ಕಾಂಗ್ರೆಸ್ ಬಹಿಷ್ಕಾರ ಹಾಕ್ತು. ಕಾಂಗ್ರೆಸ್ಸಿನ ಯಾವುದೇ ರೀತಿಯ ಸದಸ್ಯರು ಕೂಡ ಈ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸಲಿಲ್ಲ. ಆದರೆ ಮುಸ್ಲಿಂ ಲೀಗ್ ಭಾಗವಹಿಸಿತ್ತು. ಮುಸ್ಲಿಂ ಲೀಗ್ ಭಾಗಿಯಾಗಿತ್ತು. ಹಾಗೂ ಬಹಳ ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗಿಯಾಗಿದ್ದರು. ಅಂಬೇಡ್ಕರ್ ಅವರು ಭಾಗಿಯಾಗಿದ್ದರು. ಮತ್ತು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿದ್ದ ವೈಸ್ರಾಯ್ ಯಾರು ಕೇಳಿದ್ರೆ, ಹೇಳಿದ್ದಾರೆ ತುಂಬ ಸರಿ ಎಕ್ಸಾಮಲ್ಲಿ. ಭಾರತದಲ್ಲಿದ್ದ ವೈಸ್ರಾಯ್ ಯಾರು ಕೇಳಿದ್ರೆ ಲಾರ್ಡ್ ಇರ್ವಿನ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ಗಾಂಧಿ ಇರ್ವಿನ್ ಒಪ್ಪಂದ ಸರಿಯಾದ ಉತ್ತರ 1931. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಮಾರ್ಚ್ 5ರಂದು ನಡೆಯುತ್ತಿದ್ದು. ಮಾರ್ಚ್ 5, 1931ರಲ್ಲಿ ಗಾಂಧಿ ಇರ್ವಿನ್ ನಡುವೆ ಒಪ್ಪಂದ ನಡೆಯುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತಿನ ಮೊದಲು ನಡೆದಂಥ ಒಂದು ಒಪ್ಪಂದ ಇದು. ಎರಡನೇ ದುಂಡು ಮೇಜಿನ ಪರಿಷತ್ತಿಗೂ ಮೊದಲು ನಡೆದ ಒಪ್ಪಂದವಾಗಿದೆ. ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆದಂಥ ಒಪ್ಪಂದವಾಗಿದೆ. ಪೂನಾ ಒಪ್ಪಂದ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಪೂನಾ ಒಪ್ಪಂದ 1932ರಲ್ಲಿ ನಡೆಯುತ್ತೆ. ಪೂನಾ ಒಪ್ಪಂದ ಯಾರ ನಡುವೆ ನಡೀತು ಕೇಳಿದ್ರೆ, ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆಯಿತು.
ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ 1932ರಲ್ಲಿ ಪೂನಾ ಒಪ್ಪಂದ ನಡೀತು. ಪೂನಾ ಒಪ್ಪಂದ ಎಲ್ಲಿ ಆಯಿತು ಕೇಳಿದ್ರೆ ಪೂನಾದ ಯರವಾಡ ಜೈಲಿನಲ್ಲಿ. ಪೂನಾದ ಯರವಾಡ ಜೈಲಿನಲ್ಲಿ ಈ ಪೂನಾ ಒಪ್ಪಂದ ಆಗಿದ್ದು. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1942. 1942 ಇದು 1942. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಸೊ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನಕ್ಕೆ ಕೇಳ್ತು ಕೇಳಿದ್ರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೇಳ್ತು. ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಬೇಡಿಕೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಕ್ವಿಟ್ ಅಂದರೆ ಬಿಟ್ಟು ಹೋಗಿ ಅಂತೇಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಲೋಗನ್ ಜಾರಿಗೆ ಬಂತು. ಯಾವುದು ಕೇಳಿದ್ರೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಸ್ಲೋಗನ್ ಜಾರಿಗೆ ಬಂತು. ಸೊ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಯಾವ ಚಳವಳಿಯನ್ನು ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ ಕೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಮೌಂಟ್ ಬ್ಯಾಟನ್ ಯೋಜನೆ ಯಾವ ವರ್ಷದಲ್ಲಿ ಜಾರಿಯಾಯಿತು? ಸರಿಯಾದ ಉತ್ತರ 1947ರಲ್ಲಿ ಜಾರಿಯಾಗಿದ್ದು ಮೌಂಟ್ ಬ್ಯಾಟನ್ ಯೋಜನೆ. ಮೌಂಟ್ ಬ್ಯಾಟನ್ ಯೋಜನೆ ಬಗ್ಗೆ ಹೇಳೋದಾದರೆ ಇದು ಜೂನ್ 3, 1947ರಲ್ಲಿ ಜಾರಿಯಾದಂಥ ಒಂದು ಯೋಜನೆಯಾಗಿದೆ. ಸೊ ಈ ಯೋಜನೆಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರಗಳಾಗಿ ಹೊರಹೊಮ್ಮಿದವು, ಸೆಪ್ರೇಟ್ ಆದವು. ಮತ್ತು ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಕ್ಲಿಫ್ ಲೈನ್ ಗಡಿರೇಖೆಯನ್ನು ಗುರುತಿಸಲಾಯಿತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ವಿನೋಬಾ ಭಾವೆಯವರ ಭೂದಾನ ಚಳುವಳಿ, ವಿನೋಬಾ ಭಾವೆ ನೆನಪಿರಲಿ, ವಿನೋಬಾ ಭಾವೆ ನೇತೃತ್ವದಲ್ಲಿ ನಡೆದಂಥ ಭೂದಾನ ಚಳುವಳಿ ನಡೆದ ವರ್ಷ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ. 1945, 1950, 1948, 1951. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.